ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಂತಹ ತೀರ್ಪಿನ ಆಧಾರದಲ್ಲಿ ಈಗ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಿಗೆ ಸರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಫ್ಐಆರ್ ದಾಖಲಾಗಬಹುದಾದ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಲಿದೆ. ಎಫ್ಐಆರ್ ಪ್ರಕ್ರಿಯೆಯನ್ನ ಈಗ ನಡೆಸಲಾಗ್ತಾ ಇದೆ. ಎಫ್ಐಆರ್ ಅನ್ನ ಅಧಿಕಾರಿಗಳು ಬರೆಸ್ತಾ ಇದ್ದಾರೆ. ಯಾರನ್ನ A1 ಮಾಡಬೇಕು, A2 ಮಾಡಬೇಕು. ಇದರಲ್ಲಿ ಕೋರ್ಟ್ ಒಂದು ಕ್ಲಿಯರ್ ಆಗಿ ಹೇಳಿತ್ತು, ಸಿದ್ದರಾಮಯ್ಯನವರನ್ನ ಸೇರಿಸಿದಂತೆ ಇತರರನ್ನ ವಿಚಾರಣೆಗೆ ಒಳಪಡಿಸಿ ತನಿಖೆಯನ್ನ ನಡೆಸಿ ವರದಿ ಕೊಡಿ ಅಂತ. ಈ ಹಿನ್ನೆಲೆಯಲ್ಲಿ ಎಫ್ಐಆರ್ನಲ್ಲಿ ಏನೆಲ್ಲ ಕೇಸ್ಗಳನ್ನ ಹಾಕ್ತಾರೆ, ಯಾರ ವಿರುದ್ಧವೆಲ್ಲ ಕೇಸ್ ದಾಖಲಾಗುತ್ತೆ ಅನ್ನೋದು ಬಹಳ ಮುಖ್ಯ. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಲಿದೆ. ಎಫ್ಐಆರ್ಗೆ ಈಗ ಪ್ರಕ್ರಿಯೆಗಳನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು, ಎಫ್ಐಆರ್ನ ಬರೆಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಮತ್ತು ಮುರಳೀಧರಿಂದ. ಮುರಳಿ, ಸದ್ಯ ನ್ಯಾಯಾಲಯದ ಡೈರೆಕ್ಷನ್ ಏನಿದೆ ಅದರ ಮೇಲೆಯೇ ಎಫ್ಐಆರ್ ದಾಖಲಾಗಬೇಕಾಗಿದೆ. ಸೊ ಅದರ ಹೊರತಾಗಿಯೂ ಇನ್ನೂ ಹೆಚ್ಚುವರಿ ಸೆಕ್ಷನ್ಗಳನ್ನ ಹಾಕೊಳ್ಳಿಕ್ಕೆ ಅವಕಾಶ ಇರುತ್ತಾ? ಖಂಡಿತವಾಗಿದ್ದೀವಿ. ಯಾಕೆಂದ್ರೆ ನಿನ್ನೆ ಒಂದಷ್ಟು ಅನುಮಾನಗಳು ಮತ್ತು ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನ ಲೋಕಾಯುಕ್ತ ಪೊಲೀಸರು ಪ್ರಯತ್ನವನ್ನ ಮಾಡ್ತಾ ಇದ್ರು. ಯಾಕೆಂದ್ರೆ CRPC 156(3) ಅಡಿಯಲ್ಲಿ ಈಗ ಎಫ್ಐಆರ್ ಅನ್ನ ಮಾಡಿ ಅಂತೇಳಿ ಕೋರ್ಟ್ ಆದೇಶವನ್ನ ಮಾಡಿತ್ತು. ಆದೇಶವನ್ನ ಮಾಡಿದ ಬಳಿಕ ಈಗಿನ ಪರಿಸ್ಥಿತಿಯಲ್ಲಿ CRPC ಇಲ್ಲ. ಯಾಕೆಂದ್ರೆ ಈಗ BNSS ಬಂದಿದೆ. BNSS ಬಂದ ಹಿನ್ನೆಲೆಯಲ್ಲಿ 175/4 ನ ಅಡಿಯಲ್ಲಿ ಎಫ್ಐಆರ್ ಅನ್ನ ಮಾಡಬೇಕಾಗತ್ತೆ. ಯಾವ ಸೆಕ್ಷನ್ ನಲ್ಲಿ ಎಫ್ಐಆರ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಪಡ್ಕೊಳ್ಳೋದಕ್ಕೆ ನಿನ್ನೆ ಇಡೀ ದಿನ ಲೋಕಾಯುಕ್ತ ಪೊಲೀಸರು ಒಂದಷ್ಟು ಚರ್ಚೆಗಳನ್ನ ಮಾಡಿದ್ರು, ಒಂದಷ್ಟು ಮೀಟಿಂಗ್ ಗಳನ್ನ ಮಾಡಿದ್ರು ಮತ್ತು ಕಾನೂನು ತಜ್ಞರ ಜೊತೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು. ಒಪಿನಿಯನ್ ಅನ್ನ ಪಡ್ಕೊಂಡ ಬಳಿಕ ಈಗ CRPC ಅಡಿಯಲ್ಲಿ ಒಂದು ಸೆಕ್ಷನ್ ಅಡಿಯಲ್ಲಿ ಈಗ ಎಫ್ಐಆರ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಈಗಾಗಲೇ ನ್ಯಾಯಾಲಯದಲ್ಲಿ ಒಂದಷ್ಟು ಸೆಕ್ಷನ್ ಗಳನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಅಂದ್ರೆ PCR ಅನ್ನ ದಾಖಲು ಮಾಡೋ ಸಂದರ್ಭದಲ್ಲಿ 120B ಇರಬಹುದು, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಇರಬಹುದು, ಬೇನಾಮಿ ಆಕ್ಟ್ ಇರಬಹುದು, ಈ ಎಲ್ಲದರ ಅಡಿಯಲ್ಲೂ ಕೂಡ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಒಂದಷ್ಟು ಮಾಹಿತಿಗಳನ್ನ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ಗೆ ಕೇಳ್ಕೊಂಡಿದ್ರು. ಅದಾದ ಬಳಿಕ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಒದಗಿಸಿ ಮತ್ತು ಅದಕ್ಕೆ ಪೂರಕವಾಗಿ ಒಂದಷ್ಟು ವಾದವನ್ನ ಮಂಡನೆಯನ್ನ ಮಾಡಲಾಗಿತ್ತು. ಅಂದ್ರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು ವಾದವನ್ನ ಮಂಡನೆಯನ್ನ ಮಾಡಿದ್ರು. ಅದನ್ನ ಪುರಸ್ಕರಿಸಿರುವಂತಹ ನ್ಯಾಯಾಲಯ ಅದೇ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ಅನ್ನು ಕೂಡ ಮಾಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಈಗ ತನಿಖಾಧಿಕಾರಿಗಳು ಅದನ್ನ ಒಂದು ವಿವೇಚನೆಗೆ ಬಿಟ್ಟಂತ ಅಧಿಕಾರ, ಅಂದ್ರೆ ಅವರ ಬಳಿ ಇರುವಂತಹ ದಾಖಲಾತಿಗಳು ಜೊತೆಗೆ PCR ಯಾವಾಗ PCR ಇರುತ್ತೆ ಆ PCR ಅಂದ್ರೆ ಅದೇ ಸೆಕ್ಷನ್ ಗಳ ಅಡಿಯಲ್ಲಿ ಅದೇ ಆರೋಪಿಗಳು, ಅಂದ್ರೆ ಯಾವ ನಂಬರ್ನ ಅಡಿಯಲ್ಲಿ ಆರೋಪಿಗಳನ್ನ ಹಾಕಲಾಗಿರ್ತದೆ ಅದೇ ನಂಬರ್ನ ಅಡಿಯಲ್ಲಿ ಆರೋಪಿಗಳನ್ನ ಎಫ್ಐಆರ್ ನಲ್ಲೂ ಕೂಡ ಸೇರಿಸ್ತಾರೆ. ಬಹುತೇಕ ಸಿದ್ದರಾಮಯ್ಯ ಅವರು ಈ ಪ್ರಕರಣದಲ್ಲಿ A1 ಆರೋಪಿ ಆಗ್ತಾರೆ. ಜೊತೆಗೆ ಅವರ ಪತ್ನಿಯವರು A2 ಆರೋಪಿ ಆಗುವಂಥದ್ದು. ಜೊತೆಗೆ ಅವರ ಬಾಮೈದ, ಜೊತೆಗೆ ಮೊದಲು ಜಮೀನನ್ನ ಮಾರಾಟ ಮಾಡಿದಂತ ದೇವರಾಜ್ ಇರ್ಬೋದು, ಇವರೆಲ್ಲರೂ ಕೂಡ ಈ ಪ್ರಕರಣದಲ್ಲಿ ಆರೋಪಿಗಳಾಗ್ತಾ ಹೋಗ್ತಾರೆ. ಜೊತೆಗೆ ಮೂಡದ ಅಧಿಕಾರಿಗಳೇನಿರ್ತಾರೆ ಅವರು ಕೂಡ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಬರುವಂತವರು. ಆವಾಗ ಯಾರು ಸಹಕಾರವನ್ನ ಮಾಡಿದ್ರು ಅವ್ರನ್ನೆಲ್ಲರೂ ಕೂಡ ಈ ಪ್ರಕರಣದಲ್ಲಿ ಆರೋಪಿಗಳನ್ನಾಗಿ ಮಾಡ್ತಾ ಇರುವಂತದ್ದು. ದಿವ್ಯಾ.